ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪರಿಷತ್ ಕಾಂಗ್ರೆಸ್ ಅಭ್ಯರ್ಥಿ ಮಳವಳ್ಳಿ ಶಿವಣ್ಣ ವಿರುದ್ಧ ದೂರು ದಾಖಲಾಗಿದೆ. ಮಳವಳ್ಳಿ ಶಿವಣ್ಣ ನಾಮಪತ್ರ ತಿರಸ್ಕರಿಸುವಂತೆ ಜೆಡಿಎಸ್ ಇಲ್ಲಿ ಆಗ್ರಹಿಸಿರೋದು. ಪರಿಷತ್ನ ಕಾಂಗ್ರೆಸ್ ಅಭ್ಯರ್ಥಿ ಮಳವಳ್ಳಿ ಶಿವಣ್ಣ ವಿರುದ್ಧ ದೂರು ದಾಖಲಾಗಿದೆ. ಹಾಗಾಗಿ ಅವರ ನಾಮಪತ್ರ ತಿರಸ್ಕರಿಸಬೇಕು ಅಂತ ಜೆಡಿಎಸ್ ಇಲ್ಲಿ ಆಗ್ರಹಿಸ್ತಾ ಇದೆ. ಚುನಾವಣಾಧಿಕಾರಿ ಎಂಕೆ ವಿಶಾಲಾಕ್ಷಿ ಅವರಿಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿರೋದು. ಕ್ರಿಮಿನಲ್ ಪ್ರಕರಣಗಳನ್ನ ಮುಚ್ಚಿ ಹಾಕಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಗೋವಿಂದರಾಜು ದೂರನ್ನ ದಾಖಲು ಮಾಡಿದ್ದಾರೆ. ನನ್ನ ಮೇಲೆ ಯಾವುದೇ ಕೇಸ್ಗಳು ಇಲ್ಲ ಅಂತ ಮಳವಳ್ಳಿ ಶಿವಣ್ಣ ಹೇಳಿಕೆ ಕೊಟ್ಟಿರೋದು. ಸೋಲಿನ ಭೀತಿಯಿಂದ ಗೋವಿಂದರಾಜು ಹುನ್ನಾರ ಮಾಡ್ತಾ ಇದ್ದಾರೆ. ವೋಟ್ ಚೋರಿ ಹೋಗಿ ಇದೀಗ ಸೀಟ್ ಚೋರಿ ಮಾಡ್ತಾ ಇದ್ದಾರೆ. ಯಾವುದೇ ಹುನ್ನಾರಕ್ಕೂ ಸೊಪ್ಪು ಹಾಕಲ್ಲ, ಗೆದ್ದೇ ಗೆಲ್ತೇವೆ ಅಂತ ಮಳವಳ್ಳಿ ಶಿವಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ದಿನ ಏನು ಒಂದೊಂದು ನಾಮಿನೇಷನ್ಸ್ಗೂ ಕೊಟ್ಟಿದ್ವಿ, ಅದು ನಾವು ಈ ಸ್ಫೋಟನಿ ಟೈಮಲ್ಲಿ ಒಂದು ಅಬ್ಜೆಕ್ಷನ್ ಮಾಡಲಿಕ್ಕೆ ನಮಗೆ ಮಾಹಿತಿ ಸಿಗದೇ ಇರೋದರಿಂದ, ಮಾಹಿತಿ ಸಿಕ್ಕ ನಂತರ ಇವತ್ತು ನಮ್ಮ ಸನ್ಮಾನ್ಯ ಶಿವಣ್ಣವರು ಏನು ನಾಮಪತ್ರ ಸಲ್ಲಿಸಿದ್ದಾರೆ, ಅದರಲ್ಲಿ ಅವರು ತಮ್ಮ ವಿರುದ್ಧ ಇದ್ದಂಥ 4 ಕ್ರಿಮಿನಲ್ ಮೊಕದ್ದಮೆಗಳನ್ನು ಫಾರಮ್ 26ರಲ್ಲಿ ಅವರು ಅದನ್ನು ಡಿಸ್ಕ್ಲೋಸ್ ಮಾಡಬೇಕಾಗಿತ್ತು. ಆ ಕಾಲಮ್ಸಲ್ಲಿ ಅದನ್ನು ಅವರೇನು ಡಿಸ್ಕ್ಲೋಸ್ ಮಾಡದೆ ಮುಚ್ಚಿಟ್ಟು ಅನ್ವಯಿಸುತ್ತಿಲ್ಲ ಅನ್ನೋದನ್ನ ಅಲ್ಲಿ ಬರೆದು ಅವರು ನಾಮಪತ್ರ ಸಲ್ಲಿಸಿರೋದು ಗೊತ್ತಾಯಿತು. ಅದು 1951ರ ಜನಪ್ರತಿನಿಧಿ ಕಾಯ್ದೆ ಪ್ರಕಾರ ಅದನ್ನು ಅವರು ಈ ಫಾರಮ್ 26ರಲ್ಲಿ ಮಾಹಿತಿ ಕೊಡಬೇಕಾಗಿತ್ತು. ಅದನ್ನು ಅವರು ಮಾಹಿತಿ ಕೊಡದೇ ಇರೋದ್ರಿಂದ ಅವರ ಒಂದು ಏನು ನಾಮಪತ್ರನ ತಿರಸ್ಕಾರ ಮಾಡಬೇಕು ಅಂತೇಳಿ ನಾನು ಇವತ್ತು ದಿವಸ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳನ್ನು ಹಾಕಿ ವಿವರವಾದ ತಕರಾರು ಅರ್ಜಿಯನ್ನು ಇವತ್ತಿನ ದಿವಸ ನಮ್ಮ ರಿಟರ್ನಿಂಗ್ ಆಫೀಸರ್ ಮೇಡಮ್ಗೆ ಕೊಟ್ಟು ಬಂದಿದ್ದೀನಿ. ಅವರಲ್ಲಿ ನಾನು ಮನವಿ ಮಾಡಿದ್ದೇನೆ. ಇಂಥ ಒಂದು ಏನು ನಮ್ಮ ವಿಧಾನ ಪರಿಷತ್ ಬುದ್ಧಿವಂತರ ಮನೆ ಅಂತಾರೆ, ಚಿಂತಕರ ಚಾವಡಿ ಅಂತಾರೆ, ಇಂಥ ಕಡೆ ಒಂದು ಶುದ್ಧ ಹಸ್ತ ಇರೋಂಥವ್ರಿಗೂ ಬಂದರೆ ಈ ಒಂದು ವಿಧಾನ ಪರಿಷತ್ಗೆ ಒಂದು ಗೌರವ ತರುತ್ತೆ. ಹಾಗಾಗಿ ಈ 4 ಪ್ರಕರಣಗಳನ್ನ ಮುಚ್ಚಿಟ್ಟು ಇವರು ನಾಮಪತ್ರ ಏನು ಸಲ್ಲಿಸಿದ್ದಾರೆ ಅದನ್ನು ತಿರಸ್ಕಾರ ಮಾಡಬೇಕಂತೇಳಿ ನಾನು ಇವತ್ತು ನನ್ನ ತಕರಾರು ಅರ್ಜಿನ ಕಾರ್ಯದರ್ಶಿ ಮೇಡಮ್ ಅವರಿಗೆ ಕೊಟ್ಟಿದ್ದೇನೆ. ಬಟ್ ಪರಿಶೀಲನೆ ಮಾಡೋದು ಒಂದೇ ದಿವಸ ಸಮಯ ಇದ್ದಿದ್ದರಿಂದ ಅವರು ನಾವು ನಾಮಪತ್ರ ಸಲ್ಲಿಸಿದ ದಿವಸ 3 ಗಂಟೆಗೆ ವೆಬ್ಸೈಟಲ್ಲಿ ಅನೌನ್ಸ್ ಮಾಡಿದ್ದಾರೆ. ಅದರಲ್ಲಿ ಅವರು ಆ್ಯಕ್ಚುಲಿ ಅದರಲ್ಲಿ ಕ್ರಿಮಿನಲ್ ಕೇಸಸ್ ಇದ್ದವರು ಅವರು ಸ್ಪರ್ಧೆ ಮಾಡಬಹುದು, ಆದರೆ ಅದಕ್ಕೆ ಅದು ನೀತಿ ನಿಯಮಾವಳಿ ಇದೆ. ಅದನ್ನು ಸ್ಪರ್ಧೆ ಮಾಡೋಕ್ಕೆ 3 ದಿವಸ ಮೊದಲೇ ಲೋಕಲ್ ಪೇಪರಲ್ಲಿ ಹಾಕಿ ಆ ಪೇಪರ್ನ ಕಟಿಂಗ್ನ ಎನ್ಕ್ಲೋಸ್ ಮಾಡಿ ಅವರು ಸ್ಪರ್ಧೆ ಮಾಡಬೇಕಾಗಿತ್ತು. ನಮಗೆ ಮಾಹಿತಿ ಇರಲಿಲ್ಲ, ಯಾಕಂದರೆ ಕ್ರಿಮಿನಲ್ ಮೊಕದ್ದಮೆ ತಿಳ್ಕೋಬೇಕಾದ್ರೆ ಅದು ಅವತ್ತಿನ ಒಂದು ದಿವಸದಲ್ಲಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾವು ನೆಟ್ಟಲ್ಲಿ ಚೆಕ್ ಮಾಡ್ಬೋದು. ಭೀತಿಯಿಂದ ಮಾಡತಕ್ಕಂತ ಒಂದು ಉದಾಹರಣೆ. ನಾನು ಅಡಗೂರು ಎಚ್ ವಿಶ್ವನಾಥ್ ಮತ್ತೆ ಎ ಮಂಜುನಾಥ್ ಮೇಲೆ ಡಿಫೆಮೇಟರಿ ಕಂಪ್ಲೇಂಟ್ ನ MP MLA ಕೊಟ್ಟು ಟ್ರೈ ಮಾಡಿದ್ವಿ. ಅವರಿಂದ ಮಾಡತಕ್ಕಂಥದ್ದು ಕಂಪ್ಲೇಂಟ್. ಅವ್ರ ಮೇಲೆ ದೇ ಆರ್ ಅಕ್ಯೂಸ್ಡ್ ಆಮೇಲೆ ಕಂಪ್ಲೇಂಟ್. ಅದನ್ನ ನಾನ್ಯಾಕೆ ಮೆನ್ಷನ್ ಮಾಡ್ಲಿ? ಇದು ವೋಟ್ ಚೋರಿ ಹೋಗಿ ಈಗ ಸೀಟ್ ಚೋರಿ ಮಾಡ್ಲಿಕ್ಕೆ ಮೊನ್ನೆ ಮಧ್ಯಪ್ರದೇಶದಲ್ಲಿ ಆದಂತ ನಟರಾಜನ್ ಅವ್ರು, ಮೀನಾಕ್ಷಿ ನಟರಾಜನ್ ಅವರು ಇದ್ರಲ್ಲಿ ಏನಾದ್ರು ಮಾಡ್ಬೇಕಲ್ಲ, ಕಿತ್ತಾಪತಿ ಮಾಡ್ಬೇಕು, ಇಮೇಜಿನ್ ಟಾರ್ನಿಸ್ ಮಾಡಬೇಕು ಅಂತ ಅಡಗೂರು ಎಚ್ ವಿಶ್ವನಾಥ್ ಅವರು ಸುಮಾರು 9 ವರ್ಷ ಸತತವಾಗಿ ಪ್ರಯತ್ನ ಪಡ್ತಾರೆ. ಸತತ ಅವ್ರ ಅಸೆಂಬ್ಲಿ ಅಪ್ಪರ್ ಹೌಸ್ ಅಲ್ಲಿ ಇರ್ಬೋದು, ಪ್ರತಿಯೊಂದು ಸದನದಲ್ಲೂ ಕೂಡ ಈ ತರದ ವಿಷಯಗಳನ್ನ ನನ್ನ ಮೇಲೆ ವ್ಯಾಪಕವಾದ ಅಪಪ್ರಚಾರ ಮಾಡಬೇಕು, ಸಿದ್ದರಾಮಯ್ಯನವರ ಒಂದು ಪರಮ ಇವರು ಸ್ಟಾನ್ ಸಪೋರ್ಟರ್, ಹೇಗಾದ್ರು ಮಾಡಿ ಇಮ್ಯಾಜಿನ್ ಡೆಂಟ್ ಮಾಡ್ಬೇಕು ಅಂತ ಹೇಳಿ ಅವ್ರು ಹುನ್ನಾರ ಮಾಡ್ತಾ ಇದ್ರು. ಪಾಪ ಯಾರೋ ಗೋವಿಂದರಾಜನ್ ಅವ್ರ ಕೈಲಿ ಒಂದು ಪೆಟಿಷನ್ ಕೊಟ್ಟಿದ್ದಾರೆ. ನಮ್ಮ ವಕೀಲರು ಅದ್ರ ಬಗ್ಗೆ ಎಲ್ಲ ಸ್ಪಷ್ಟೀಕರಣ ಕೊಟ್ಟಿದ್ರು. ಕಂಪ್ಲೇಂಟ್ ಇರೋದು ಅಕ್ಯೂರ್ಡ್ ನಂಬರ್ ಮಿಸ್ಟರ್ ವಿಶ್ವನಾಥ್, ಅಡಗೂರು ಮಂಜುನಾಥ್ ಗೆ. ಅದನ್ನ ನಾನ್ ಮೆನ್ಷನ್ ಮಾಡಿದ್ ನನ್ನ ಮೇಲೆ ಯಾವುದೇ ತರದ ಒಂದೇ ಒಂದು ಸಣ್ಣ FIR ಆಗ್ಲಿ
ಚಾರ್ಜ್ ಶೀಟ್ ಆಗಲಿ ಇದುವರೆಗೂ ಇಲ್ಲ ಅಂತ ಹೇಳಿ ಪೊಲೀಸ್ IT ಸೆಲ್ ನಮ್ಗೆ ಎಂಡಾರ್ಸ್ಮೆಂಟ್ ಕೊಟ್ಟಿದ್ದಾರೆ. ಸ್ಟಿಲ್ ನೋ FIR ಅಗೇನ್ಸ್ಟ್ ಮೀ, ನೋ ಕ್ರಿಮಿನಲ್ ಕೇಸ್, ನೋ ಸಿಂಪಲ್ ಆರ್ಡರಿ ಕೇಸಸ್ ಕೂಡ ಇಲ್ಲ ಅಂತ ಹೇಳಿ FIR ಪೊಲೀಸ್ IT ಸೆಲ್ ಎಂಡಾರ್ಸ್ಮೆಂಟ್ ಕೊಟ್ಟಿದ್ದರಿಂದ ಇದೆಲ್ಲ ಕಪೋಲ ಕಲ್ಪಿತ ಮತ್ತೆ ಅವರು ಒಂದು ಅಪಪ್ರಚಾರಕ್ಕೋಸ್ಕರ ಈ ತರ ಬರ್ಲಿ, ಮೀಡಿಯಾದಲ್ಲಿ ಬರ್ಲಿ, ಅಪಪ್ರಚಾರ ಆಗಲಿ, ಟಾರ್ನಿಶ್ ಇಮೇಜ್ ನ ಟಾರ್ನಿಶ್ ಮಾಡೋಣ ಅಂತ ಹೇಳಿ ಹುನ್ನಾರ ಮಾಡ್ತಾ ಇದಾರೆ. ಅದಕ್ಕೆ ನಾವು ಸೊಪ್ಪಾಕಲ್ಲ. ನಾವು 5 ಜನ ಗೆದ್ದೇ ಗೆದ್ವಿ. ವರಿಷ್ಠರು ಮತ್ತೆ ಹಿರಿಯ ನಾಯಕರು ನಮ್ಮ ಪರ ಇದ್ದಾರೆ.